Good evening, my dear children. Welcome back to BioStudy Made Easy. So, midterm exam 2025 ಸೆಕೆಂಡ್ PUC ಬಯಾಲಜಿ ಸಬ್ಜೆಕ್ಟಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಟಾಪಿಕ್ಗಳನ್ನು ನೀವು ಸ್ಟಡಿ ಮಾಡಿದ್ರಿ, ಚೆನ್ನಾಗಿ ಪ್ರಿಪೇರ್ ಆದ್ರಿ ಅಂತಂದರೆ ನೀವು ಆರಾಮಾಗಿ 50 to 60 ನೀವು ಸ್ಕೋರ್ ಮಾಡಬಹುದು. ಅಲ್ಲದೆ ಇನ್ ಕೇಸ್ ಇಫ್ ಯು ಆರ್ ಲಕ್ಕಿ ನಿಮಗೆ ಇದೇ ಕ್ವೆಶನ್ಸ್ ಬಂತು ಅಂತಂದರೆ ನೀವು 70 out of 70 ಕೂಡ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ತಲುಪಿಸಿ, ಹೆಚ್ಚು ಜನಕ್ಕೆ ಈ ಒಂದು ಕ್ವೆಶನ್ಸ್ಗಳು ಸಿಗಲಿ, ಅವರು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು, ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಡೇಟ್ ಮತ್ತು ಸಿಲೆಬಸ್ ಆ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ಗೆ ಏನೇನೆಲ್ಲ ಚಾಪ್ಟರ್ಸ್ ಇದೆ, ಯಾವ ಡೇಟ್ಗೆ ಆ ಎಕ್ಸಾಮ್ ಇದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಮಗೆ ಇದಿಷ್ಟು ಚಾಪ್ಟರ್ಸ್ ಓದೋದಕ್ಕಾಗೋದಿಲ್ಲ. 7 ಚಾಪ್ಟರ್ಸ್, 6 ಚಾಪ್ಟರ್ಸ್ ನಮ್ಗೆ ಓದೋಕ್ಕಾಗಲ್ಲ. ನಾವು ಇದರಲ್ಲಿ ಕೆಲವೊಂದಿಷ್ಟು ಚಾಪ್ಟರ್ಸನ್ನು ಸ್ಕಿಪ್ ಮಾಡಿಯೂ ಕೂಡ ನಾವು ಚೆನ್ನಾಗಿ ಸ್ಕೋರ್ ಮಾಡ್ಬೋದಾ, ನಾವು 50+ ಸ್ಕೋರ್ ಮಾಡೋದು ಹೇಗೆ, 60+ ಸ್ಕೋರ್ ಮಾಡೋದು ಹೇಗೆ, ಕಡಿಮೆ ಚಾಪ್ಟರ್ಸನ್ನು ಓದಿ ಅಂತ ನಿಮಗೆ ಸ್ಟಡಿ ಪ್ಲ್ಯಾನ್ ಬೇಕಿತ್ತು ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಯಾವ ಸಬ್ಜೆಕ್ಟ್ನ ಸ್ಟಡಿ ಪ್ಲ್ಯಾನ್ ಬೇಕು ಅಂತ ಹೇಳಿ ನಾನು ನಿಮಗೆ ಆ ಒಂದು ಸ್ಟಡಿ ಪ್ಲ್ಯಾನನ್ನು ಹೇಳ್ಕೊಡ್ತೇನೆ. ಈಗಾಗಲೇ ಸಿಲೆಬಸ್ ಗೊತ್ತಿರಬಹುದು ಮಿಡ್ ಟರ್ಮ್ ಎಕ್ಸಾಮ್ಗೆ. ದಟ್ ಈಸ್ ಫಸ್ಟ್ ಚಾಪ್ಟರ್ ಸೆಕ್ಶುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸಿಂದ ಹಿಡಿದು ನಿಮಗೆ ಕೆಲವೊಂದಿಷ್ಟು ಕಡೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ವರೆಗೂ ಇದೆ, ಆ್ಯಂಡ್ ಕೆಲವೊಂದಿಷ್ಟು ಕಡೆ ಎವಲ್ಯೂಷನ್ ಚಾಪ್ಟರ್ವರೆಗೂ ಇದೆ. ಓಕೆ, ಸೊ ನಾನು ನಿಮಗೆ ಈ 7 ಚಾಪ್ಟರ್ವರೆಗೂ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಹೇಳ್ತಾ ಹೋಗ್ತೀನಿ. ಚಾಪ್ಟರ್ ವೈಸ್ ಕ್ವೆಶನ್, ದಟ್ ಈಸ್ ನಿಮಗೆ ಹಾಟ್ಸ್ನ ಕ್ವೆಶನ್ ಆಗಿರಬಹುದು. ಬಿಕಾಸ್ ರೀಸೆಂಟ್ ಡೇಸಲ್ಲಿ ನಿಮಗೆ ಹಾಟ್ಸ್ ಕ್ವೆಶನ್ದು ತುಂಬ ಕನ್ಫ್ಯೂಷನ್ ಇರುತ್ತೆ, ಹೌದಾ? ಸೊ ಯಾವ ಥರ ಹಾಟ್ಸ್ ಕ್ವೆಶನ್, ಯಾವ ಟಾಪಿಕ್ ಮೇಲೆ ಹಾಟ್ಸ್ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ನಾನು ನಿಮಗೆ ಹಾಟ್ಸ್ ಕ್ವೆಶನ್ ಯಾವ್ಯಾವ ಚಾಪ್ಟರ್ಸಿಂದ ಬರುತ್ತೆ, ಯಾವ್ಯಾವ ಟಾಪಿಕ್ಸಿಂದ, ಆ ಚಾಪ್ಟ್ರಲ್ಲಿ ಯಾವ್ಯಾವ ಟಾಪಿಕ್ಸಿಂದ ಹಾಟ್ಸ್ನ ಕ್ವೆಶನ್ ಕೇಳ್ತಾರೆ ಅಂತ ಹೇಳ್ತೀನಿ. ಜೊತೆಗೆ ಡೈಗ್ರಾಮ್ಸ್, ಓಕೆ, ಸೊ ಯಾವ್ಯಾವ ಚಾಪ್ಟ್ರಿಂದ ಏನೇನು ಡೈಗ್ರಾಮ್ಸ್ ಬರುತ್ತೆ, ಹಾಗೂ 1 ಮಾರ್ಕ್ನ ಕ್ವೆಶನ್ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆಗಿರ್ಬೋದು, ಯಾವ ಟಾಪಿಕ್ ಮೇಲೆ ಯಾವ ಥರ ಕ್ವೆಶನ್ ಬರುತ್ತೆ. ಹಾಗೆ 2-3 ಮಾರ್ಕ್ನ ಕ್ವೆಶನ್ಸ್ ಮತ್ತು 5 ಮಾರ್ಕ್ನ ಕ್ವೆಶನ್ ಪ್ರತಿ ಚಾಪ್ಟರಿಂದನೂ ಕೂಡ ನಾನು ನಿಮಗೆ ಇದೆಲ್ಲದನ್ನು ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಬೇಗ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಒಂದು ಕ್ವೆಶನ್ಸನ್ನು. ಟೈಮ್ ಇಲ್ಲ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ, ಇನ್ನೊಂದು ವೀಕ್ ಅಥವಾ 10 ಡೇಸ್ ಇದೆ ಅಷ್ಟೇ. ಅಕ್ಟೋಬರಲ್ಲಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ವೈ ಆದಷ್ಟು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್ ದ ಚಾನಲ್. ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಈ ಒಂದು ಚಾನಲ್. ಸೊ ಫಸ್ಟ್ ಚಾಪ್ಟರ್ನ ನೋಡೋಣ, ಸೆಕ್ಶುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಈ ಚಾಪ್ಟ್ರಿಂದ ನಿಮಗೆ ಹಾರ್ಟ್ಸ್ನ ಕ್ವೆಶನ್ ಬಂದೇ ಬರುತ್ತೆ. ಓಕೆ, ದಟ್ ಈಸ್ ಇನ್ 5 ಮಾರ್ಕ್ನ ಕ್ವೆಶನ್. ಔಟ್ ಆಫ್ 3 ನೀವು 1 ಕ್ವೆಶನನ್ನು ಸಾಲ್ವ್ ಮಾಡಬೇಕಿರುತ್ತೆ, ಹೌದಾ? ಸೊ ಈ ಹಾರ್ಟ್ಸ್ನ ಕ್ವೆಶನ್ ಫಸ್ಟ್ ಚಾಪ್ಟ್ರಿಂದ ಬರಬಹುದು, ಹೌದಾ? ಸೊ ಬರುತ್ತೆ ಹೆಚ್ಚಾಗಿ. ಓಕೆ, ಸೊ ಯಾವ್ಯಾವ ಟಾಪಿಕ್ ಮೇಲೆ ಇದುವರೆಗೂ ಹಾರ್ಟ್ಸ್ನ ಕ್ವೆಶನ್ ಕೇಳಿದ್ದಾರೆ ಅಂತಂದರೆ, ನಿಮಗೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಓಕೆ, ಸೊ 2025 ಮಾರ್ಚಲ್ಲಿ ಏನು ಎಕ್ಸಾಮ್ ನಡೀತು, ಸೊ ಆ ಎಕ್ಸಾಮ್ಗಳಲ್ಲಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮೇಲೆ ಹಾರ್ಟ್ಸ್ನ ಕ್ವೆಶನ್ ಬಂದಿತ್ತು, ಆ್ಯಂಡ್ ಡಬಲ್ ಫರ್ಟಿಲೈಸೇಷನ್ ಮೇಲೆ ಹಾರ್ಟ್ಸ್ನ ಕ್ವೆಶನ್ ಕೇಳ್ಬೋದು, ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಮೇಲೆ ಹಾಗೂ ಔಟ್ ಬ್ರೀಡಿಂಗ್ ಡಿವೈಸಸ್ ಮೇಲೆ ಹಾರ್ಟ್ಸ್ನ ಕ್ವೆಶನ್ ಬರುತ್ತೆ. ಓಕೆ, ಸೊ ಹಾಗಾಗಿ ನೀವು ಇವುಗಳನ್ನು ಕಂಪ್ಲೀಟಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಹಾರ್ಟ್ಸ್ನ ಕ್ವೆಶನ್ ನಿಮಗೆ ಡೈರೆಕ್ಟಾಗಿ ಔಟ್ ಬ್ರೀಡಿಂಗ್ ಡಿವೈಸಸ್ ಬರೀರಿ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ನ ಸ್ಟೆಪ್ಸ್ ಬರೀರಿ ಅಂತ ಅವ್ರು ಕೇಳಲ್ಲ. ಓಕೆ, ಸೊ ನಿಮಗೆ ಹಾರ್ಟ್ಸ್ನ ಕ್ವೆಶನ್ ಯಾವ ತರಹ ಬಂದಿದೆ ಅಂತ ನಿಮಗೆ ತಿಳ್ಕೊಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಸೆಪ್ರೇಟಾಗಿ ಹಾರ್ಟ್ಸ್ನ ಕ್ವೆಶನ್ ಯಾವ ಥರ ಕೇಳ್ತಾರೆ, ಯಾವ ತರಹ ಬಂದಿತ್ತು ಅಂತ ನಿಮಗೆ ನಾನು ಸೆಪ್ರೇಟಾಗಿ ಅದ್ರ ಮೇಲೆ ವಿಡಿಯೋ ಮಾಡಿ ಕೊಡ್ತೀನಿ. ಓಕೆ, ಸೊ ಹಾಗಾಗಿ ನೀವು ಈ ಕಾನ್ಸೆಪ್ಟ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದನ್ನು ಬಿಟ್ಟರೆ 5 ಮಾರ್ಕ್ನ ಕ್ವೆಶನ್ ಯಾವ್ದು ಕೇಳ್ತಾರೆ ಅಂತಂದರೆ, ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್. ದಟ್ ಈಸ್ ಹೇಗೆ, ಇದು ಕೂಡ ನಿಮಗೆ ಈವನ್ ಹಾರ್ಟ್ಸಲ್ಲಿ ಕೇಳ್ಬೋದು. ಹೇಗೆ ಅಂತಂದರೆ, ಹೇಗೆ 8 ಸೆಲ್ಡ್ ಮತ್ತು 7 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಹೇಗೆ ಫಾರ್ಮ್ ಆಯಿತು ಅಂತ ಕೇಳಿದರೆ, ದಟ್ ಈಸ್ ನಥಿಂಗ್ ಬಟ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್. ನೆಕ್ಸ್ಟ್ ಪಾಲಿನೇಷನ್ ಮತ್ತು ಅದರ ಟೈಪ್ಸ್ ಆಫ್ ಪಾಲಿನೇಷನ್. ಓಕೆ, ಸೊ ದಟ್ ಈಸ್ ಆಟೋಗೆಮಿ, ಗಿಟಿನೋಗೆಮಿ ಆ್ಯಂಡ್ ಝೀನೋಗೆಮಿ ಇದಾವಲ್ವಾ, ಸೊ ದೇ ಆರ್ ದ ಟೈಪ್ಸ್ ಆಫ್ ಪಾಲಿನೇಷನ್. ನೆಕ್ಸ್ಟ್ ಅಡಾಪ್ಟೇಷನ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್, ಅಡಾಪ್ಟೇಷನ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸನ್ನು ಕೇಳ್ತಾರೆ. ನೆಕ್ಸ್ಟ್ 2-3 ಮಾರ್ಕ್ನ ಕ್ವೆಶನ್ ಜೊತೆಗೆ 1 ಮಾರ್ಕ್ನ ಕ್ವೆಶನ್ಸ್ ನೋಡೋಣ. ಸೊ ಫಂಕ್ಷನ್ಸ್ ಏನಿದೆಯಲ್ಲ ಇದನ್ನು 1 ಮಾರ್ಕಲ್ಲಿ ಕೇಳ್ತಾರೆ. ದಟ್ ಈಸ್ ಫಂಕ್ಷನ್ ಆಫ್ ಟೆಪೆಟಮ್, ನ್ಯೂಸಿಲಸ್, ಫಿಲಿಫಾರಮ್ ಅಪ್ಯಾರಟಸ್ ಮತ್ತು ಎಂಡೋಸ್ಪರ್ಮ್. ನೆಕ್ಸ್ಟ್ ಪ್ಲಾಯ್ಡಿ ಆಫ್ ದ ಸೆಲ್ಸ್, ಅಂದರೆ ಅದು ಡಿಪ್ಲಾಯ್ಡ್ನ ಹ್ಯಾಪ್ಲಾಯ್ಡಾ ಅಂತ ಹೇಳಿ. ದಟ್ ಈಸ್ ಎಂಬ್ರಿಯೋ ಸ್ಯಾಕ್ ಆಫ್ಟರ್ ಫರ್ಟಿಲೈಸೇಷನ್. ಸೊ ಎಂಬ್ರಿಯೋ ಸ್ಯಾಕ್ ಇದೆಯಲ್ಲ, ಸೊ ಇದರಲ್ಲಿ ಆ್ಯಂಟಿಪೋಡಲ್ ಸೆಲ್ಸು, ಸೈನರ್ಜಿಡ್ಸು, ಎಗ್ ಸೆಲ್ಲು ಮತ್ತು ಸೆಂಟ್ರಲ್ ಸೆಲ್ ಇರುತ್ತೆ.
ಹೌದಾ. ಸೊ ಇದರಲ್ಲಿ ಫರ್ಟಿಲೈಸೇಷನ್ ಆದಮೇಲೆ ಇದು ಹ್ಯಾಪ್ಲಾಯ್ಡ್ ಇರುತ್ತಾ ಡಿಪ್ಲಾಯ್ಡ್ ಆಗುತ್ತಾ. ಓಕೆ, ಸೊ ಇದು ಹ್ಯಾಪ್ಲಾಯ್ಡ್ ಇರುತ್ತಾ ಡಿಪ್ಲಾಯ್ಡ್ ಇರುತ್ತಾ. ಸೊ ದಿಸ್ ವಿಲ್ ಬಿಕಮ್ ಟ್ರಿಪ್ಲಾಯ್ಡ್. ಓಕೆ, ಬಿಕಾಸ್ ಸೆಂಟ್ರಲ್ ಸೆಲ್ ಏನಿದೆ ಅದು ಪೋಲಾರ್ ನ್ಯೂಕ್ಲಿಯೈ ಮೊದಲೇ 2n ಇರುತ್ತೆ, ಪ್ಲಸ್ ಒಂದು ಪೋಲನ್ ಗ್ರೇನ್ನ ಒಂದು ಗ್ಯಾಮೆಟ್ ಸೇರ್ಕೊಂಡ್ಬಿಟ್ಟು ಮೇಲ್ ಗ್ಯಾಮೆಟ್ ಸೇರ್ಕೊಂಡ್ಬಿಟ್ಟು 3n ಟ್ರಿಪ್ಲಾಯ್ಡ್ ಆಗುತ್ತೆ. ಓಕೆ, ಎಗ್ ಸೆಲ್ ಏನಾಗುತ್ತೆ, ಎಗ್ ಸೆಲ್ ಡಿಪ್ಲಾಯ್ಡ್ ಆಗುತ್ತೆ. ಹೌದಾ. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪೆರಿಸ್ಪರ್ಮ್ ಅಂದ್ರೇನು, ಪೆರಿಕಾರ್ಪ್ ಅಂದ್ರೇನು. ಓಕೆ, ಆ್ಯಂಡ್ ಫಾಲ್ಸ್ ಫ್ರೂಟ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಆ್ಯಪಲ್, ಸ್ಟ್ರಾಬೆರಿ. ಸೊ ದೀಸ್ ಆರ್ ಫಾಲ್ಸ್ ಫ್ರೂಟ್. ಹಾಗೆ ಈ ಫಾಲ್ಸ್ ಫ್ರೂಟ್ ಯಾವ ಪಾರ್ಟಿಂದ ಡೆವಲಪ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಆ್ಯಪಲ್ ಇಟ್ ಡೆವಲಪ್ಸ್ ಫ್ರಮ್ ದ ಥ್ಯಾಲಮಸ್ ಪಾರ್ಟ್ ಆಫ್ ದ ಫ್ಲವರ್. ಓಕೆ, ಸೊ ಈ ಥರ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಮೀನಿಂಗ್ ಮತ್ತು ಎಕ್ಸಾಂಪಲ್ಸ್ ಆಫ್ ಅಪೋಮಿಕ್ಸಿಸ್ ಅಂದರೆ ಏನು, ಅದರ ಸಿಗ್ನಿಫಿಕೆನ್ಸ್ ಅಂದರೆ ಅದರ ಯೂಸ್ ಏನು ಅಪೋಮಿಕ್ಸಿಸ್ದು. ಪಾಲಿಎಂಬ್ರಿಯೋನಿ ಮತ್ತು ಅದರ ಎಕ್ಸಾಂಪಲ್. ಪಾರ್ಥಿನೋಕಾರ್ಪಿ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್. ಓಕೆ, ಸೊ ದೀಸ್ ಕ್ವೆಶನ್ಸ್ ಏನಿದೆಯಲ್ಲ, ಸೊ ದೀಸ್ ಆರ್ ಪಾಸಿಬಲ್ 1 ಮಾರ್ಕ್ ಕ್ವೆಶನ್. ಓಕೆ, ನೆಕ್ಸ್ಟ್ 2 ಮಾರ್ಕ್ನ ಕ್ವೆಶನ್ ನೋಡೋದಾದರೆ 4 ವಾಲ್ ಲೇಯರ್ಸ್ ಆಫ್ ಮೈಕ್ರೋಸ್ಪೋರೆಂಜಿಯಮ್ ಯಾವುದು ಅಂತ ಕೇಳ್ತಾರೆ. ಓಕೆ, ಸೊ 4 ವಾಲ್ ಲೇಯರ್ಸ್ ಯಾವುದು ಈ ರೀತಿಯಾಗಿ. ಸೊ ಮೈಕ್ರೋಸ್ಪೊರಾಂಜಿಯಮ್ ಏನಿದೆ, ಸೊ ಇದರಲ್ಲಿ 4 ವಾಲ್ ಲೇಯರ್ಸ್ ಇರುತ್ತಲ್ವ. ಸೊ ಆ 4 ವಾಲ್ ಲೇಯರ್ಸ್ ಯಾವುದು ಅಂತ ಹೇಳಿ ನೀವು ಬರಿಬೇಕು. ನೆಕ್ಸ್ಟ್ ಸೀಡ್ಸ್ನ ಅಡ್ವಾಂಟೇಜ್ ಏನು ಏಂಜಿಯೋಸ್ಪರ್ಮ್ಸಿಗೆ, ಅಂದರೆ ಸೀಡ್ಸಿಂದ ಏನು ಯೂಸ್ ಆಗುತ್ತೆ ಏಂಜಿಯೋಸ್ಪರ್ಮ್ಸಿಗೆ. ನೆಕ್ಸ್ಟ್ ವ್ಯಾಲಿಸ್ನೇರಿಯಾದಲ್ಲಿ ವಾಟರ್ ಪಾಲಿನೇಷನ್ ಹೇಗಾಗುತ್ತೆ. ಆಮೇಲೆ ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್. ಓಕೆ, ದಟ್ ಈಸ್ ಗ್ಲೋಬುಲಾರ್ ಶೇಪ್ಡ್, ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಏನಿದೆ ಅಲ್ಲ, ಸೊ ಅದರ ಸ್ಟೇಜಸ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಆಟೋಗೆಮಿ, ಗಿಟಿನೋಗೆಮಿ, ಝೀನೋಗೆಮಿ. ಎನಿ ಟೂ ದೆ ಕ್ಯಾನ್ ಆಸ್ಕ್. ಹೌದಾ. ಸೊ ಹಾಗಾಗಿ ನೋಡ್ಕೊಂಡಿರಿ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಆಟೋಗೆಮಿ, ಗಿಟಿನೋಗೆಮಿ, ಝೀನೋಗೆಮಿನಲ್ಲಿ ನಿಮಗೆ ಜೆನೆಟಿಕ್ ಡಿಫ್ರೆನ್ಸ್ ಅಥವಾ ಜೆನೆಟಿಕ್ ವೇರಿಯೇಷನ್ ನಿಮಗೆ ಯಾವುದರಲ್ಲಿ ಕಂಡು ಬರುತ್ತೆ, ಜೆನೆಟಿಕ್ ವೇರಿಯೇಷನ್ ಯಾವ ತರಹದ ಪಾಲಿನೇಷನಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ಯಾವುದರಲ್ಲಿ ಅಂದರೆ ಝೀನೋಗೆಮಿನಲ್ಲಿ ಕಂಡು ಬರುತ್ತೆ. ಯಾಕಂದರೆ ಝೀನೋಗೆಮಿನಲ್ಲಿ 2 ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಮಧ್ಯದಲ್ಲಿ ಪಾಲಿನೇಷನ್ ಆಗೋದ್ರಿಂದ ಇದರಲ್ಲಿ ಜೆನೆಟಿಕ್ ವೇರಿಯೇಷನ್ ಕಂಡು ಬರುತ್ತೆ. ಗಿಟಿನೋಗೆಮಿನಲ್ಲೂ ಕಂಡು ಬರೋಲ್ಲ, ಆಟೋಗೆಮಿನಲ್ಲಂತೂ ಕಂಡು ಬರೋಲ್ಲ. ಯಾಕಂದರೆ ಅದು ಒಂದೇ ಫ್ಲವರಲ್ಲಿನೇ ವಾಪಸ್ ಅದರಲ್ಲೇ ಪಾಲಿನೇಷನ್ ಆಗೋದು ಆಟೋಗೆಮಿ. ಗಿಟಿನೋಗೆಮಿ ಅಂತಂದರೆ ಒಂದೇ ಗಿಡ ಆದರೆ ಬೇರೆ ಬೇರೆ ಫ್ಲವರ್ಸ್ ಮಧ್ಯದಲ್ಲಿ ಪಾಲಿನೇಷನ್ ಆಗೋದನ್ನು ಗಿಟಿನೋಗೆಮಿ ಅಂತ ಕರೀತಾರೆ. ನೋಡಿ, ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಬೇಕಿತ್ತು ಅಂತಂದರೆ ನನ್ನ ಚಾನಲಲ್ಲಿ ವಿಡಿಯೋಸ್ ಇದೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ದು, ಹ್ಯೂಮನ್ ರಿಪ್ರೊಡಕ್ಷನ್ದು, ರಿಪ್ರೊಡಕ್ಟಿವ್ ಹೆಲ್ತ್ದು. ಓಕೆ, ಸೊ ಎಲ್ಲ ಚಾಪ್ಟರ್ಸ್ದು ಆಲ್ಮೋಸ್ಟ್ ಟಾಪಿಕ್ಸ್ಗಳು ಕವರ್ ಆಗಿರುವಂಥ ವಿಡಿಯೋಸ್ ಇದೆ, ನೋಡಿಬಿಟ್ಟು ನೀವು ಅರ್ಥ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ 2 ಮಾರ್ಕ್ನ ಕ್ವೆಶನ್ಸ್ ನೋಡೋಣ ಇವಾಗ. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಆಲ್ಬುಮಿನಸ್ ಮತ್ತು ನಾನ್ ಆಲ್ಬುಮಿನಸ್ ಸೀಡ್ಸು ಮತ್ತು ಅದಕ್ಕೆ ಎಕ್ಸಾಂಪಲ್ಸ್. ಇವನ್ ಇದನ್ನು MCQನಲ್ಲೂ ಕೇಳ್ಬೋದು. ನೆಕ್ಸ್ಟ್ ವಯಾಬಿಲಿಟಿ ಮತ್ತು ಯೂಸ್ ಆಫ್ ಪೋಲನ್ ಗ್ರೇನ್ಸ್. ಆಮೇಲೆ ಮೈಕ್ರೋಸ್ಪೋರೋಜೆನ್ಸಿಸ್ ಅಂದ್ರೇನು, ಮೆಗಾಸ್ಪೋರೋಜೆನ್ಸಿಸ್ ಅಂದ್ರೇನು, ಸ್ವಲ್ಪ ಇದನ್ನು ನೋಡ್ಕೊಳ್ಳಿ. ಸೊ ಒಂದು ಮೈಕ್ರೋಸ್ಪೋರಿಂದ ಎಷ್ಟು ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅಥವಾ ಒಂದು ಮೆಗಾಸ್ಪೋರಿಂದ ಎಷ್ಟು ಫೀಮೇಲ್ ಗೆಮೆಟೋಫೈಟ್ಗಳು ಫಾರ್ಮ್ ಆಗುತ್ತೆ, ಈ ತರಹದ ಕ್ವಶನ್ಸ್ಗಳು ಬರ್ಬೋದು. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಡೈಗ್ರಾಮ್ಸ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಡೈಗ್ರಾಮ್ ಈ ಚಾಪ್ಟರಿಂದ ಮತ್ತು ಹ್ಯೂಮನ್ ರಿಪ್ರೊಡಕ್ಷನ್ 2 ಚಾಪ್ಟರಿಂದ ಡೈಗ್ರಾಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದನ್ನು ಕೇಳ್ತಾರೆ. ಸೊ ಇದರಿಂದ ಯಾವ ಡೈಗ್ರಾಮ್ ಅಂದರೆ ಮೈಕ್ರೋಸ್ಪೊರಾಂಜಿಯಮ್, ಮೆಗಾಸ್ಪೊರಾಂಜಿಯಮ್, ಮೆಚೂರ್ ಎಂಬ್ರಿಯೋಸ್ಯಾಕ್ನ ಡೈಗ್ರಾಮ್. ದೇ ಕ್ಯಾನ್ ಇವನ್ ಆಸ್ಕ್ ಫಾರ್ 3 ಮಾರ್ಕ್. ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋಸ್ಯಾಕ್, ಡೈಕಾಟ್ ಎಂಬ್ರಿಯೋ, ಮೊನೋಕಾಟ್ ಎಂಬ್ರಿಯೋ, ಪೋಲನ್ ಗ್ರೇನ್. ದೀಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 2 or 3 ಮಾರ್ಕ್. ಓಕೆ, ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟ್ರಿಗೆ ಬಂದರೆ ಇದರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್, ಇದರಿಂದ ಹಾರ್ಟ್ಸ್ನ ಕ್ವೆಶನ್ ಯಾವಾಗೂ ಬಂದಿಲ್ಲ. ಓಕೆ, ಸೊ ನೋ ಹಾರ್ಟ್ಸ್ ಕ್ವೆಶನ್. ಬಟ್ ಇದರಿಂದ ನಿಮಗೆ 5 ಮಾರ್ಕ್ದು ಡೈಗ್ರಾಮ್ ಪಕ್ಕಾ ಕೇಳ್ತಾರೆ. ಯಾವುದು ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಆ್ಯಂಡ್ ಹ್ಯೂಮನ್ ಸ್ಪರ್ಮ್ನ ಡೈಗ್ರಾಮ್ 3 ಮಾರ್ಕಿಗೆ ಕೇಳ್ಬೋದು. ಆಮೇಲೆ ಫಂಕ್ಷನ್ಸ್ ಆಫ್ ದ ಪಾರ್ಟ್ಸ್ ನೋಡ್ಕೊಳ್ಳಿ. ಓಕೆ, ಸೊ ಯಾವ್ಯಾವ ಪಾರ್ಟ್ ಏನೇನು ಫಂಕ್ಷನ್ ಮಾಡಿದೆ, ಲೈಕ್ ಆ್ಯಕ್ರೋಸೋಮ್, ಮೈಟೊಕಾಂಡ್ರಿಯಾ. ಓಕೆ, ನೆಕ್ಸ್ಟ್ ಮ್ಯಾಮರಿ ಗ್ಲ್ಯಾಂಡ್ನ ಡೈಗ್ರಾಮ್. ಸೊ ಇದನ್ನು ಕೂಡ 5 ಮಾರ್ಕಿಗೆ ಕೇಳಿದ್ದಾರೆ ಸಾಕಷ್ಟು ಸರ್ತಿ. ಸೆಮಿನಿಫೆರಸ್ ಟ್ಯೂಬ್ಯೂಲ್ನ ಡೈಗ್ರಾಮ್ 3 ಮಾರ್ಕಿಗೆ ಕೆಲವೊಂದು ಸರ್ತಿ ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ. ಅದು ಬಿಟ್ಟರೆ 5 ಮಾರ್ಕಿಗೆ ಮೆನ್ಸ್ಟ್ರುವಲ್ ಸೈಕಲ್ನ ಫೇಸಸ್ ವಿತ್ ಹಾರ್ಮೋನ್ಸ್, ಯಾವ ಫೇಸಲ್ಲಿ ಏನು ಚೇಂಜ್ ಆಗುತ್ತೆ ಮತ್ತು ಯಾವ ಹಾರ್ಮೋನ್ ರಿಲೀಸ್ ಆಗಿರುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ ನೀವು. ಸೊ ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ ಅಗೇನ್ ಇದರ ವೀಡಿಯೋಸ್ ಕೂಡ ಚಾನಲಲ್ಲಿ ಅವೈಲೇಬಲ್ ಇದೆ, ವಿತ್ ನೋಟ್ಸ್ ಅವೈಲೇಬಲ್ ಇದೆ. ಯು ಕ್ಯಾನ್ ಡೌನ್ಲೋಡ್ ದ ನೋಟ್ಸ್. ಜೊತೆಗೆ ನಿಮಗೆ ಅರ್ಥ ಕೂಡ ಮಾಡ್ಕೊಳ್ಬೋದು ಕಾನ್ಸೆಪ್ಟ್ಸ್ನ. ನೆಕ್ಸ್ಟ್ 1, 2, 3 ಮಾರ್ಕ್ನ ಕ್ವೆಶನ್ ನೋಡೋದಾದರೆ ಹಾರ್ಮೋನ್ಸ್ ಆಫ್ ಓವ್ಯುಲೇಷನ್ ಯಾವುದು, ಪ್ರೆಗ್ನೆನ್ಸಿ ಹಾರ್ಮೋನ್ ಯಾವುದು, ಪಾರ್ಚುರೇಷನ್ ಹಾರ್ಮೋನ್ ಯಾವುದು, 1 ಮಾರ್ಕ್ನ ಕ್ವೆಶನ್. ಬಿಟ್ಟರೆ ನಿಮಗೆ ಸ್ಪರ್ಮಿಯೋಜೆನ್ಸಿಸ್ ಅಂದ್ರೇನು, ಸ್ಪರ್ಮಿಯೇಷನ್ ಅಂದರೆ ಏನು,
ಹೌದಾ. ಸೊ ಎರಡೂ ಸ್ವಲ್ಪ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ, ಬಟ್ ಎರಡು ಬೇರೆ ಬೇರೆ. ಇಂಪ್ಲಾಂಟೇಷನ್ನ ಡೆಫಿನಿಷನ್, ಬ್ಲಾಸ್ಟೋಸಿಸ್ಟ್ ಅಂದರೆ ಎಷ್ಟು ಸೆಲ್ಸ್ ಇರುತ್ತೆ, ಟ್ರೋಫೋಬ್ಲಾಸ್ಟ್ ಅಂದರೆ ಎಷ್ಟು ಸೆಲ್ ಇರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಟ್ರೋಫೋಬ್ಲಾಸ್ಟ್ ಅಂದರೆ ಏನು, ಇದನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕೊಲೋಸ್ಟ್ರಮ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ 2 ಮಾರ್ಕ್ನ ಕ್ವೆಶನ್. ಆಮೇಲೆ ಆಕ್ಸೆಸರಿ ಡಕ್ಟ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಆಕ್ಸೆಸರಿ ಗ್ಲ್ಯಾಂಡ್ಸ್ ಮತ್ತು ಅದರ ಫಂಕ್ಷನ್ಸ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಯಾಕೆ ಟೆಸ್ಟಿಸ್ ಔಟ್ಸೈಡ್ ದ ಅಬ್ಡೊಮಿನ್ ಲೊಕೇಟ್ ಆಗಿರುತ್ತೆ. ಆಮೇಲೆ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನ್ಸಿಸ್, oogenesis, ವೆರಿ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವೆಶನ್ಸ್. ಯಾವುದಾದ್ರೂ ಒಂದನ್ನು 3 ಮಾರ್ಕಿಗೆ ಕೇಳ್ತಾರೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಪರ್ಮ್ಯಾಟೋಜೆನ್ಸಿಸ್ ಆ್ಯಂಡ್ oogenesis, ಇಟ್ ಕ್ಯಾನ್ ಆಲ್ಸೋ ಬಿ ಆಸ್ಕ್ಡ್ ಫಾರ್ 5 ಮಾರ್ಕ್. ಓಕೆ. ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ, ಹಾರ್ಮೋನ್ಸ್ ರಿಲೀಸ್ಡ್ ಬೈ ಪ್ಲಾಸೆಂಟಾ. ಓಕೆ, 3 ಮಾರ್ಕ್ ಕ್ವೆಶನ್. ಹಾರ್ಮೋನಲ್ ರೆಗ್ಯುಲೇಷನ್ ಆಫ್ ಸ್ಪರ್ಮ್ಯಾಟೋಜೆನ್ಸಿಸ್, ಇದನ್ನು ಸಾಕಷ್ಟು ಸರ್ತಿ ಕೇಳಿಲ್ಲ, ಬಟ್ ಕೇಳೋ ಚಾನ್ಸಸ್ ಇರುತ್ತೆ ಫಾರ್ 2 or 3 ಮಾರ್ಕ್. ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂದರೆ ಏನು, ಸ್ವಲ್ಪ ಮೆಕ್ಯಾನಿಸಮನ್ನು ನೋಡ್ಕೊಳ್ಳಿ. ಯಾವ ಹಾರ್ಮೋನು, ಹೇಗೆ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸಿಗೆ ಎಲ್ಲಿಂದ ಸಿಗ್ನಲ್ಸ್ ಸ್ಟಾರ್ಟ್ ಆಗುತ್ತೆ, ಇದನ್ನೆಲ್ಲ ಇವನ್ MCQನಲ್ಲೂ ಕೇಳ್ಬೋದು. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟ್ರಿಗೆ ಬಂದರೆ, ಇಟ್ಸ್ ಅ ಸಿಂಪಲ್ ಚಾಪ್ಟರ್, ಸ್ಕೋರಿಂಗ್ ಚಾಪ್ಟರ್, ಚಿಕ್ಕದಾಗಿದ್ರೂ ಈಸಿಯಾಗಿ ಸ್ಕೋರ್ ಮಾಡಬಹುದು. ಸೊ ಇದರಲ್ಲಿ ನೋಡಿ ನಿಮಗೆ ಯಾವುದೇ ರೀತಿಯಾದಂಥ 5 ಮಾರ್ಕ್ನ ಕ್ವೆಶನ್ ಇರೋದಿಲ್ಲ. ಇದರಲ್ಲಿ 1, 2, 3 ಮಾರ್ಕ್ನ ಕ್ವೆಶನನ್ನೇ ಕೇಳ್ತಾರೆ. ಸೊ ನಿಮಗೆ ಈ ಎಲ್ಲ ಕಾನ್ಸೆಪ್ಟನ್ನು ಓದ್ಬಿಟ್ರೆ ಈ ಎಲ್ಲ ಥರದ ಕ್ವೆಶನ್ಸ್ಗಳನ್ನು ಆನ್ಸರ್ ಮಾಡ್ಬೋದು. ಸೊ ಯಾವುದೆಲ್ಲ ಟಾಪಿಕ್ ಅಂದರೆ ನೋಡಿ, ಮೀನಿಂಗ್ ಆಫ್ ಆಲ್ 3 ನ್ಯಾಚುರಲ್ ಬರ್ತ್ ಕಂಟ್ರೋಲ್ ಮೆಥಡ್ಸ್, ದಟ್ ಈಸ್ ಪಿರಿಯಾಡಿಕ್ ಆಬ್ಸ್ಟಿನೆನ್ಸ್ ಅಂದ್ರೇನು, ಕಾಯ್ಟಸ್ ಇಂಟ್ರಪ್ಟಸ್ ಅಂದ್ರೇನು, ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂದರೆ ಏನು. ಓಕೆ, ಇದನ್ನು MCQನಲ್ಲೂ ಅವ್ರು ಕೇಳ್ತಾರೆ. ಯಾವುದಾದ್ರೂ ಒಂದು ಮೆಥಡ್ ಕೊಟ್ಬಿಟ್ಟು ಇದು ಯಾವ ಮೆಥಡ್ ಅಂತ ಹೇಳಿ. ನೆಕ್ಸ್ಟ್ IUDs ಅಂದರೆ ಏನು, ಅದರ ಟೈಪ್ಸನ್ನು ನೋಡ್ಕೊಳ್ಳಿ. ಸೊ ದೀಸ್ ಆರ್ ದ ಟೈಪ್ಸ್, 3 ಇದಾವಲ್ವಾ ಇವು. ಇದನ್ನು ಅವರು ಸೆಪ್ರೇಟ್ ಆಗಿನೂ ಕೇಳ್ತಾರೆ MCQನಲ್ಲಿ. ಕಾಪರ್ ರಿಲೀಸಿಂಗ್ IUD ಯಾವುದು, ನಾನ್ ಮೆಡಿಕೇಟೆಡ್ IUD ಯಾವುದು, ಹಾರ್ಮೋನಲ್ IUD ಯಾವುದು. ಓಕೆ, ಸೊ ಹಾಗೆ ಇವಾಗಿನ ಡೇಸಲ್ಲಿ ದೇ ಆರ್ ಆಸ್ಕಿಂಗ್ ಹೌ ದೇ ವರ್ಕ್. ಸಪೋಸ್ ಕಾಪರ್ ರಿಲೀಸಿಂಗ್ IUDs ಯಾವ ತರಹ ಕೆಲಸ ಮಾಡುತ್ತೆ, ಯಾವ ಥರ ಕಾಂಟ್ರಸೆಪ್ಷನನ್ನು ಮಾಡುತ್ತೆ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ಬ್ಯಾರಿಯರ್ ಮೆಥಡ್ಸ್ ಮೇಲ್ ಮತ್ತು ಫೀಮೇಲ್ಸಲ್ಲಿ. ಆಮೇಲೆ ಸರ್ಜಿಕಲ್ ಮೆಥಡ್ಸ್ ಯಾವ್ಯಾವುದಿದೆ ಇನ್ ಮೇಲ್ ಆ್ಯಂಡ್ ಫೀಮೇಲ್. ಓಕೆ, ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಟ್ಯೂಬೆಕ್ಟಮಿ ಆ್ಯಂಡ್ ವ್ಯಾಸೆಕ್ಟಮಿ. ಆಮೇಲೆ ಒಂದು ಐಡಿಯಲ್ ಕಾಂಟ್ರಸೆಪ್ಟಿವ್ ಆಗಿರಬೇಕಂದ್ರೆ ಅದ್ರ ಫೀಚರ್ಸ್ ಏನಿರಬೇಕು. ಆಮೇಲೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಗೆ ರೀಸನ್ಸ್ ಏನು, ಜನಸಂಖ್ಯೆ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು. ನೆಕ್ಸ್ಟ್ ನೆಟಾಲಿಟಿ ಮತ್ತು ಮಾರ್ಟಾಲಿಟಿಯ ಡೆಫಿನಿಷನ್. MTP ಅಂದರೆ ಏನು, MTPಗೆ ಕಂಡೀಷನ್ಸ್ ಏನು, ಜೊತೆಗೆ ಅದು ಯಾವಾಗ ಲೀಗಲೈಸ್ ಆಯಿತು ಅಂತ ಕೂಡ ನೋಡ್ಕೊಳ್ಳಿ. MCQನಲ್ಲಿ ಕೇಳ್ಬೋದು. ನೆಕ್ಸ್ಟ್ STDಗೆ ಎಕ್ಸಾಂಪಲ್ಸು ಹಾಗೂ STDಯನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು, ತಡೆಗಟ್ಟೋ ಕ್ರಮಗಳು. ಆಮೇಲೆ ನಾನ್ ಕ್ಯೂರೆಬಲ್ STDs ವೆರಿ ವೆರಿ ಇಂಪಾರ್ಟೆಂಟ್, MCQನಲ್ಲಿ ಕೇಳ್ತಾರೆ. ಹೌದಾ, ಅಂದರೆ ವಾಸಿ ಆಗದೇ ಇರುವಂಥ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಯಾವುದು ಅಂತ ಹೇಳಿ. ನೆಕ್ಸ್ಟ್ ಆರ್ಟ್ಸ್ನ ಟಾಪಿಕ್, ಅಗೇನ್ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ನೀವು ಎಲ್ಲದನ್ನು ನೋಡ್ಕೊಳ್ಬೇಕು. ಯಾವುದನ್ನಾದರೂ ಅವರು ಯಾವುದೋ 2-3 ಅವರು ಕೇಳ್ಬೋದು, ಅಥವಾ 5 ಮಾರ್ಕ್ಸಿಗೆ ನಿಮಗೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತಲೂ ಕೇಳ್ಬೋದು. ಬಿಕಾಸ್ ಮಿಡ್ ಟರ್ಮ್ ಅಲ್ವಾ, ದೇರ್ ಆರ್ ಚಾನ್ಸಸ್ ಆಫ್ ಆಸ್ಕಿಂಗ್ ದಿಸ್ ಚಾಪ್ಟರ್ ಫಾರ್ 5 ಮಾರ್ಕ್ ಆಲ್ಸೋ. ಸೊ ದಟ್ಸ್ ವೈ. ಆಮೇಲೆ ಇವನ್ನ MCQನಲ್ಲೂ ಕೇಳ್ತಾರೆ. ಇದ್ರ ಮೀನಿಂಗನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಅಗೇನ್ ಆರ್ಟ್ಸ್ನದ್ದು ಸಪ್ರೇಟ್ ವಿಡಿಯೋ ಇದೆ ಚಾನಲಲ್ಲಿ. ನೀವು ಆರ್ಟ್ಸ್ ಬಯೋಸ್ಟಡಿ ಮೇಡ್ ಈಸಿ ಅಂತ ಹೊಡೆದ್ರೆ ಸಾಕು, ನಿಮಗೆ ವಿಡಿಯೋ ಬರುತ್ತೆ. ಯು ಕ್ಯಾನ್ ವಾಚ್ ಇಟ್, ಯು ಕ್ಯಾನ್ ಡೌನ್ಲೋಡ್ ದ ನೋಟ್ಸ್ ಆ್ಯಂಡ್ ಯು ಕ್ಯಾನ್ ಸ್ಟಡಿ ವೆಲ್. ಸೊ ನೌ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದರಿಂದ ನಿಮಗೆ 5 ಮಾರ್ಕ್ಸ್ದು 2 ಕ್ವೆಶನ್ ಬರುತ್ತೆ. ಓಕೆ, ಅಂದರೆ ಒಂದು ಹಾಟ್ಸ್ನಲ್ಲಿ ಬರುತ್ತೆ, ಇನ್ನೊಂದು ನಾರ್ಮಲ್ 5 ಮಾರ್ಕ್ನ ಕ್ವೆಶನಲ್ಲಿ ಬರುತ್ತೆ. ಓಕೆ, ಸೊ ಹಾಟ್ಸ್ನ ಕ್ವೆಶನ್ನಲ್ಲಿ ನಿಮಗೆ ಪಾಸಿಬಲ್ ಟಾಪಿಕ್ಸ್ ಯಾವುದು ಅಂತಂದರೆ ಮೋನೋಹೈಬ್ರಿಡ್ ಕ್ರಾಸ್ನ ಕೇಳೋದು ಕಡಿಮೆ, ಬಟ್ ಡೈಹೈಬ್ರಿಡ್ ಕ್ರಾಸ್ ಕೇಳ್ತಾರೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕೇಳ್ತಾರೆ. ಅಂದರೆ ಇವುಗಳನ್ನು ಡೈರೆಕ್ಟಾಗಿ ಅವರು ಎಕ್ಸ್ಪ್ಲೇನ್ ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಅಥವಾ ಎಕ್ಸ್ಪ್ಲೇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಈ ತರಹ ಕೇಳೋದಿಲ್ಲ. ಓಕೆ, ಸೊ ಅವರು ಇದೇ ಕ್ವಶನ್ಸನ್ನು ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ, ಬಟ್ ಟಾಪಿಕ್ಸ್ ಇದನ್ನೇ ಹಾಟ್ಸಿಗೆ ಕೇಳೋದು. ಓಕೆ, ನೆಕ್ಸ್ಟ್ ಬ್ಲಡ್ ಗ್ರೂಪಿಂಗ್ ಕ್ವಶನ್ಸ್ ಇದೆಯಲ್ಲ, ಅದನ್ನು ಹಾಟ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್ ರೀಸೆಂಟ್ ಕ್ವಶನ್ ಪೇಪರಲ್ಲಿ ನೋಡಿರ್ಬೋದು ನೀವು, ಐ ಥಿಂಕ್ ಇಟ್ಸ್ ಸಿಕಲ್ ಸೆಲ್ ಎನಿಮಿಯಾದು ಕೇಳಿದ್ದಾರೆ ಅವರು. ಓಕೆ, ಸೊ ಸಿಕಲ್ ಸೆಲ್ ಎನಿಮಿಯಾ ಅವರು ಈ ರೀತಿಯಾಗಿ ಒಂದು ಚೈನನ್ನು ಕೊಟ್ಬಿಟ್ಟು, ಓಕೆ, ಗ್ಲೋಬಿನ್ ಚೈನನ್ನು ಕೊಟ್ಟು ಅಲ್ಲಿ ಯಾವ ಅಮೈನೋ ಆ್ಯಸಿಡ್ ಚೇಂಜ್ ಆಗಿದೆ, ಓಕೆ, ಸೊ ಯಾವ ಅಮೈನೋ ಆ್ಯಸಿಡ್ ಕಾರಣ ಇಲ್ಲಿ, ಓಕೆ, ಸೊ ಯಾವ ಒಂದು ಕೋಡಾನ್ ಇಂದ ಚೇಂಜ್ ಆಗಿರುತ್ತೆ, ಹೌದಾ, ಸೊ ಯಾವ ಡಿಸೀಸ್ ಇದು ಮೇಲ್ಸ್ ಫೀಮೇಲ್ಸಿಗೆ ಬರುತ್ತಾ, ಸೊ ಯಾರು ಎಫೆಕ್ಟ್ ಆಗಿದ್ದಾರೆ, ಈ ರೀತಿ ಕ್ವೆಶನ್ ಇದೆ. ಓಕೆ, ಸೊ ಅದು ನಿಮಗೆ ಎಕ್ಸಾಮ್ 1, 2, 3 ಏನು ನಡೀತಲ್ವ ಸೆಕೆಂಡ್ PUದು ಲಾಸ್ಟ್ ಇಯರು, ಸೊ ಆ 3 ಕ್ವೆಶನ್ ಪೇಪರಲ್ಲಿ ನೀವು ನೋಡಿದರೆ ಈ ಥರ ಕ್ವೆಶನ್ಸ್ ನಿಮಗೆ ಹಾಟ್ಸ್ ಕ್ವೆಶನ್ ಸಿಗುತ್ತೆ. ಓಕೆ, ಸೊ ಹಾಗಾಗಿ
ನೀವು ಎಲ್ಲದನ್ನು ನೋಡ್ಕೊಂಡಿರಿ, ಹಿಮೋಫಿಲಿಯಾ, ಸಿಕಲ್ ಸೆಲ್ ಎನಿಮಿಯಾ, ಥ್ಯಾಲಸೀಮಿಯಾ. ಓಕೆ, ಕಲರ್ ಬ್ಲೈಂಡ್ನೆಸ್ PKU ಕೇಳಿಲ್ಲ, ಬಟ್ ಸ್ಟಿಲ್ ಮೆಂಡಲಿಯನ್ ಡಿಸಾರ್ಡರ್ಸಲ್ಲಿ ಅದರ ಕಾಸಸ್ ಸಿಂಪ್ಟಮ್ಸನ್ನು ನೋಡ್ಕೊಂಡ್ಬಿಡಿ. ನಿಮಗೆ ಹಾರ್ಟ್ಸಲ್ಲಿ ಬಂದಿಲ್ಲ ಅಂದ್ರೂ ಕಂಪಲ್ಸರಿ ಇವು 3 ಮಾರ್ಕಲ್ಲಿ ಕೇಳೋ ಕ್ವೆಶನ್ಸ್. ಓಕೆ, ನೆಕ್ಸ್ಟ್ ಅದರ್ 5 ಮಾರ್ಕ್ ಕ್ವೆಶನ್, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಮ್ಯಾನ್, ಇನ್ ಹನಿ ಬಿ, ಆಮೇಲೆ ಮಾರ್ಗನ್ಸ್ ಎಕ್ಸ್ಪೆರಿಮೆಂಟ್ ಆನ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್, ಅದರ ರಿಸಲ್ಟ್ಸ್. ಓಕೆ, ನೆಕ್ಸ್ಟ್ 1 2 3 ಮಾರ್ಕ್ನ ಕ್ವೆಶನ್ ನೋಡಿದ್ರೆ, ಸೊ 3 ಮಾರ್ಕಲ್ಲಿ ಅಥವಾ 1 ಮಾರ್ಕಲ್ಲಿ ನಿಮಗೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಅದರ ಕ್ಯಾರಿಯೋಟೈಪ್ ವೆರಿ ವೆರಿ ಇಂಪಾರ್ಟೆಂಟ್, ಮತ್ತು ಅದರ ಸಿಂಪ್ಟಮ್ಸ್. ಸೊ ಕ್ಯಾರಿಯೋಟೈಪನ್ನ ನಿಮಗೆ MCQನಲ್ಲೂ ಕೇಳ್ತಾರೆ. ಸೊ ದಟ್ಸ್ ವೈ ಡೌನ್ಸ್, ಕ್ಲೈನ್ಫಿಲ್ಟರ್, ಟರ್ನರ್, ಈ ಡಿಸಾರ್ಡರ್ಸ್ ಏನಿದೆಯಲ್ಲ ಕ್ರೋಮೋಸೋಮಲ್, ಮೆಂಡಲಿಯನ್, ಎರಡೂದ್ರ ಮೇಲೂ ಕೂಡ ನಾನು ಚಾನಲಲ್ಲಿ ವೀಡಿಯೋಸ್ ಅವೈಲೇಬಲ್ ಇದೆ, ನೋಟ್ಸ್ ಇದೆ, ನೋಡಿ ಅರ್ಥ ಮಾಡಿಕೊಂಡು ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ನೆಕ್ಸ್ಟ್ 1 ಮಾರ್ಕ್ನ ಪಾಸಿಬಲ್ ಕ್ವೆಶನ್ ನೋಡಿ MCQನಲ್ಲಿ. ಪ್ಲಿಯೋಟ್ರಾಪಿ ಅಂದ್ರೇನು, ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂದ್ರೇನು, ಕೋಡಾಮಿನೆನ್ಸ್ ಅಂದ್ರೇನು, ಮಲ್ಟಿಪಲ್ ಅಲೀಲ್ಸ್, ಮೇಲ್ ಹೆಟ್ರೋಗ್ಯಾಮಿಟಿ, ಫೀಮೇಲ್ ಹೆಟ್ರೋಗ್ಯಾಮಿಟಿ, ಇದು ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಇದೆ, ವಿತ್ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಪೆಡಿಗ್ರಿ ಸಿಂಬಾಲ್ಸನ್ನು ಕೇಳ್ತಾರೆ, ಹೆಚ್ಚಾಗಿ ಅವರು ಕಾನ್ಸಾಗಿನಸ್ ಮೇಟಿಂಗ್ ಇದೆಯಲ್ಲ, ಸೊ ಅದನ್ನು ಕೇಳ್ತಾರೆ. ಓಕೆ, ಸೊ ಮ್ಯಾರೇಜ್ ಬಿಟ್ವೀನ್ ರಿಲೇಟಿವ್ಸ್, ಇದು ಕಾನ್ಸಾಗಿನಸ್ ಮೇಟಿಂಗ್, ಹೌದಾ, ಅಂದರೆ ರಿಲೇಷನಲ್ಲೇ ಮದುವೆ ಆದರೆ ಆ ಒಂದನ್ನು ನಾವು ಪೆಡಿಗ್ರಿ ಸಿಂಬಾಲಲ್ಲಿ ಈ ಥರ ತೋರಿಸ್ತೀವಿ. ಓಕೆ, ಸೊ ದಿಸ್ ಒನ್. ನೆಕ್ಸ್ಟ್ 3 ಲಾಸ್ ಆಫ್ ಮೆಂಡಲನ್ನು ನೋಡ್ಕೊಳ್ಳಿ, ಯಾಕಂದರೆ ನಿಮಗೆ 5 ಮಾರ್ಕಲ್ಲಿ ಲಾ ಆಫ್ ಡಾಮಿನೆನ್ಸನ್ನು ಬರೆದು ಮೋನೋಹೈಬ್ರಿಡ್ ಕ್ರಾಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ, ಅಥವಾ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟನ್ನು ಬರೆದು ನೀವು ಡೈಹೈಬ್ರಿಡ್ ಕ್ರಾಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಸೊ ಆವಾಗ ಲಾಗೆ 1 ಮಾರ್ಕ್ ಇರುತ್ತೆ, 4 ಮಾರ್ಕ್ ನಿಮಗೆ ಕ್ರಾಸನ್ನು ಹಾಕೋದಕ್ಕಿರುತ್ತೆ. ಸೊ ದಟ್ಸ್ ವೈ ನೀವು ಆ 1 ಮಾರ್ಕನ್ನು ಕಳ್ಕೊಬಾರ್ದು ಅಂತಂದರೆ 3 ಲಾಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಲಿಂಕೇಜ್ ಅಂದ್ರೇನು, ರೀಕಾಂಬಿನೇಷನ್ ಅಂದರೆ ಏನು, ನೆಕ್ಸ್ಟ್ ಯಾಕೆ ಮಾರ್ಗನ್ ಅವರು ಡ್ರಾಸೋಫಿಲಾನೇ ಸೆಲೆಕ್ಟ್ ಮಾಡಿದರು, ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಸೈಗಸ್ ಮತ್ತು ಹೆಟ್ರೋಸೈಗಸ್ ಕಂಡೀಷನ್, ಟೆಸ್ಟ್ ಕ್ರಾಸ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಯಾಕೆ ಮಾಡ್ತಾರೆ ಟೆಸ್ಟ್ ಕ್ರಾಸನ್ನು. ನಾವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಅಗೇನ್ ಇದರಿಂದಾನು 5 ಮಾರ್ಕ್ನದ್ದು 2 ಕ್ವಶನ್ ಬರುತ್ತೆ, 1 ಹಾರ್ಟ್ಸ್ನ ಕ್ವಶನ್ ಕಂಪಲ್ಸರಿ ಇದರಿಂದ ಬಂದೇ ಬರುತ್ತೆ. ಸೊ ಯಾವ ಟಾಪಿಕ್ ಮೇಲೆ ಹಾರ್ಟ್ಸ್ನ ಕ್ವಶನ್ ಕೇಳಿದ್ದಾರೆ ಅಂತಂದರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಮೇಲೆ ಕ್ವಶನ್ ಕೇಳಿದ್ದಾರೆ. ನಾವು ಇದನ್ನು ಯಾವಾಗಲೂ 3 ಮಾರ್ಕಿಗೆ ಹೇಳ್ತಾ ಇದ್ವಿ, ಬಟ್ ಇದನ್ನು ಹಾರ್ಟ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ದಟ್ಸ್ ವೈ ನೀವು 3 ಕ್ವಶನ್ ಪೇಪರ್ ಎಕ್ಸಾಮ್ 1 2 3ದು ಕ್ವಶನ್ ಪೇಪರನ್ನು ನೋಡಿದ್ರಿ ಅಂದರೆ ನಿಮಗೆ ಸಿಕ್ಬಿಡುತ್ತೆ ಈ ಒಂದು ಕ್ವೆಶನ್ ಯಾವ ತರಹ ಕೇಳಿದ್ದಾರೆ ಹಾರ್ಟ್ಸ್ ಕ್ವೆಶನ್ ಅಂತ ಹೇಳಿ. ಸೊ ಒಂದು ಸರ್ತಿ ಅವುಗಳನ್ನು ನೋಡ್ಕೊಳ್ಳಿ. ಸೊ ಟ್ರಾನ್ಸ್ಕ್ರಿಪ್ಷನ್ ಯೂನಿಟು, ಅದರ ಕಾಂಪೋನೆಂಟ್ಸು, ಡೈಗ್ರಾಮನ್ನು ನೋಡ್ಕೊಳ್ಳಿ. ಆಮೇಲೆ ಪ್ಯಾಕೇಜಿಂಗ್ ಆಫ್ DNA, ದಟ್ ಈಸ್ ನ್ಯೂಕ್ಲಿಯೋಸೋಮ್ ಮಾಡೆಲ್. ಅಗೇನ್ ಇದನ್ನು ನಾವು 3 ಮಾರ್ಕಿಗೆ ಹೇಳ್ತಾ ಇದ್ವಿ, ಬಟ್ ಇದನ್ನು ಹಾರ್ಟ್ಸಲ್ಲಿ 5 ಮಾರ್ಕಿಗೆ ಕೇಳಿದ್ದಾರೆ. ನೆಕ್ಸ್ಟ್ ಲ್ಯಾಕ್ ಓಪೆರಾನ್, ಇಟ್ ವಾಸ್ 5 ಮಾರ್ಕ್ ಕ್ವೆಶನ್, ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಹಾರ್ಟ್ಸ್. ನಾವು 5 ಮಾರ್ಕ್ನದ್ದು ಅದರ್ ಕ್ವೆಶನ್ಸ್ ಯಾವುದು, ಸಿಂಪಲ್ ಕ್ವೆಶನ್ ಅಂದರೆ ಸೇಲಿಯಂಟ್ ಫೀಚರ್ಸ್ ಆಫ್ DNA, ಜೆನೆಟಿಕ್ ಕೋಡ್ನ ಫೀಚರ್ಸ್. ಜಸ್ಟ್ ನೀವು 5 ಫೀಚರ್ಸ್ ನೋಡ್ಕೊಂಡ್ಬಿಟ್ರಿ ಅಂತಂದರೆ ಸಾಕು, ನಿಮಗೆ 5 ಮಾರ್ಕ್ಸ್ ಬರುತ್ತೆ. ವೆರಿ ಈಸಿ ಕ್ವೆಶನ್. ಓಕೆ, ಸೊ ವೆರಿ ಈಸಿ ಕ್ವೆಶನ್. ಆ್ಯಂಡ್ ಫೀಚರ್ಸ್ ಆಫ್ HGP, ಓಕೆ, ಸೇಲಿಯಂಟ್ ಫೀಚರ್ಸ್ ತುಂಬ ಈಸಿ ಕ್ವೆಶನ್ಸ್ ಇದೆ. ಆ್ಯಂಡ್ ಇವನ್ DNA ಫಿಂಗರ್ ಪ್ರಿಂಟಿಂಗ್ನ ಸ್ಟೆಪ್ಸ್ ವೆರಿ ವೆರಿ ಸಿಂಪಲ್ಲು, ಮತ್ತು ನಿಮಗೆ ಆರಾಮಾಗಿ 5 ಮಾರ್ಕ್ಸ್ ಬರುವಂಥದ್ದಿದು. ಈ ಚಾಪ್ಟರಲ್ಲಿ ನೀವು ಏನು ಓದಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಇಷ್ಟನ್ನು ಓದ್ಕೊಳ್ಳಿ. ಓಕೆ, ಆ್ಯಂಡ್ ದಿಸ್ ಲ್ಯಾಕ್ ಓಪೆರಾನ್ 5 ಮಾರ್ಕಿಗೆ ಬಿಟ್ಟರೆ, ಇವನ್ನಂತೂ ಟ್ರಾನ್ಸ್ಕ್ರಿಪ್ಷನ್ ಅಂತೂ 3 ಮಾರ್ಕಿಗೆ ನಾನು ಹೇಳ್ತಾನೆ ಇದ್ದೆ ಹೇಗಿದ್ರು. ಸೊ ತುಂಬ ಕಡಿಮೆ ರೆಪ್ಲಿಕೇಶನ್, ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್ ಕೇಳಿರುವಂಥದ್ದು, ಬಟ್ ಸ್ಟಿಲ್ ನಿಮಗೆ ಟೈಮ್ ಇತ್ತು ಅಂತಂದರೆ ನೋಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ 2-3 ಮಾರ್ಕ್ನ ಕ್ವೆಶನ್ಸು. ವಾಟ್ ಆರ್ ದ ಕ್ರೈಟೇರಿಯಾ ಫಾರ್ ಜೆನೆಟಿಕ್ ಮೆಟೀರಿಯಲ್, ಯಾಕೆ DNA ಜೆನೆಟಿಕ್ ಮೆಟೀರಿಯಲ್ ಇದೆ ಹೆಚ್ಚಾಗಿ RNAಗಿಂತ. ನೆಕ್ಸ್ಟ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿಫಿಕೇಷನ್, ಸ್ಪ್ಲೈಸಿಂಗ್, ಕ್ಯಾಪಿಂಗ್, ಟೇಲಿಂಗ್ ನೋಡ್ಕೊಂಡು ಹೋಗಿ MCQನಲ್ಲಿ ಕೇಳ್ಬೋದು. RNA ಪಾಲಿಮರೇಸ್ ಶೋಸ್ ಡಿವಿಷನ್ ಆಫ್ ಲೇಬರ್, ಹೇಗೆ ಅಂದರೆ RNA ಪಾಲಿಮರೇಸ್ 1 2 3 ಇದೆ, ಒಂದೊಂದು ಕೂಡ ಒಂದೊಂದು ಒಂದೊಂದು RNAನ ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಸೊ ಅದನ್ನು ಬರೀದೇ ಆಯಿತು. ನೆಕ್ಸ್ಟ್ AUG ಕೋಡಾನು 2 ಫಂಕ್ಷನ್ ಮಾಡುತ್ತೆ, ಹೇಗೆ ಅಂದರೆ AUG ಕೋಡಾನ್ ಒಂದು ಇದು ಸ್ಟಾರ್ಟ್ ಕೋಡಾನ್ ಕೂಡ ಹೌದು, ಹಾಗೂ ಇದು ಒಂದು ಅಮೈನೋ ಆ್ಯಸಿಡ್ಗೆ, ಮಿಥಿಯೋನೈನ್ ಅಮೈನೋ ಆ್ಯಸಿಡ್ಗೂ ಕೋಡ್ ಮಾಡುತ್ತೆ. ಸೊ ದಟ್ಸ್ ವೈ ಇಟ್ ಹ್ಯಾಸ್ ಡುವಲ್ ಫಂಕ್ಷನ್, ಅಂದರೆ 2 ಫಂಕ್ಷನ್ ಇದೆ ಅದು ಫಂಕ್ಷನ್ಸ್. ನೆಕ್ಸ್ಟ್ ನ್ಯೂಕ್ಲಿಯೋಸೋಮ್ನ ಡೈಗ್ರಾಮನ್ನು ನಿಮಗೆ 2-3 ಮಾರ್ಕಿಗೆ ಕೇಳ್ತಾರೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಯೂಕ್ರೋಮ್ಯಾಟಿನ್ ಆ್ಯಂಡ್ ಹೆಟ್ರೋಕ್ರೋಮ್ಯಾಟಿನ್, ಚಾರ್ಗಾಫ್ ರೂಲ್ ಅಂದರೆ ಏನು, ಅದ್ರ ಮೇಲೆ ಪ್ರಾಬ್ಲಮ್ಸ್ ಆ ಥರ 2 ಮಾರ್ಕಿಗೆ ಏನು ಕೇಳೋದಿಲ್ಲ, MCQನಲ್ಲಿ ಕೇಳ್ಬೋದು. ಓಕೆ, ಅಂದರೆ ಸೊ ಅಡಿನೈನು 20% ಇದೆ, ಸೊ ಗ್ವಾನಿಯನ್ ಎಷ್ಟು % ಇರುತ್ತೆ, ಅಥವಾ
ಸೈಟೋಸಿನ್ ಎಷ್ಟು % ಇರ್ಬೋದು DNA ಈ ತರಹ ಕ್ವಶನ್ಸು. ನೆಕ್ಸ್ಟ್ ಗೋಲ್ಸ್ ಆಫ್ HGP, ತುಂಬ ರೇರ್ ಈ ಕ್ವಶನ್ ಕೇಳೋದು, ಬಟ್ ಸ್ಟಿಲ್ ನೀವು ಒಂದು ಸರ್ತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪಿರಿಮೆಂಟ್ಸಲ್ಲಿ ನಿಮಗೆ ಏನು ಕೇಳ್ತಾರೆ ಅಂದರೆ ಗ್ರಿಫಿತು, ಹರ್ಷಿ ಚೇಸು, ಮೆಸಲ್ಸನ್ ಸ್ಟಾಲ್ ಮತ್ತು ಓಸ್ವಾಲ್ಡ್ ಅವೆರಿ ಇದೆ, ಹೌದಾ. ಸೊ ಇವುಗಳನ್ನ MCQನಲ್ಲೂ ಕೂಡ ಹೆಚ್ಚು ಸರ್ತಿ ಕೇಳುವಂಥ ಚಾನ್ಸಸ್ ಇದೆ. ಹೇಗೆ ಅಂದರೆ ಗ್ರಿಫಿತ್ ಎಕ್ಸ್ಪಿರಿಮೆಂಟ್ ಯಾವುದ್ರ ಮೇಲೆ ಮಾಡಿದರು, ಹೌದಾ. ಹರ್ಷಿ ಆ್ಯಂಡ್ ಚೇಸ್ ಯಾವುದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದರು, ಯಾವ ಸೈಂಟಿಸ್ಟ್ಸ್ ಮಾಡಿದರು, ಹೌದಾ. ಏನು ರಿಸಲ್ಟ್ಸ್ ಬಂತು, ಏನು ಕನ್ಕ್ಲೂಷನ್ ಬಂತು. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಎವಲ್ಯೂಷನ್ ಚಾಪ್ಟ್ರಿಗೆ ಬಂದರೆ, ಸೊ ಎವಲ್ಯೂಷನ್ ಚಾಪ್ಟ್ರಲ್ಲಿ ನಿಮಗೆ ಮಿಡ್ ಟರ್ಮ್ಗೆ 5 ಮಾರ್ಕ್ನ ಕ್ವೆಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಬಟ್ ಮೇನ್ ಎಕ್ಸಾಮಿಗೆ 5 ಮಾರ್ಕ್ ಕ್ವೆಶನ್ ಇರೋದಿಲ್ಲ. 5 ಮಾರ್ಕ್ ಕ್ವೆಶನ್ ಬಂದರೂ ಯಾವ ಥರ ಬರ್ಬೋದು ಅಂದರೆ ಮಿಲ್ಲರ್ಸ್ನ ಎಕ್ಸ್ಪೆರಿಮೆಂಟ್ ಡೈಗ್ರಾಮನ್ನು ಕೇಳ್ಬೋದು, ಬಟ್ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 3 ಮಾರ್ಕ್ ಆಲ್ಸೋ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಲಾಗಸ್ ಮತ್ತು ಎನೋಲಾಗಸ್ ಆರ್ಗನ್ಸ್ ಕೇಳ್ತಾರೆ. ಇದರಲ್ಲೂ ಕೂಡ ಅವರು ಸ್ಪೆಸಿಫಿಕ್ ಆಗಿ ಪ್ಲ್ಯಾಂಟ್ ಎಕ್ಸಾಂಪಲ್ಸನ್ನೇ ಕೊಡಿ ಅಂತ ಕೇಳ್ಬೋದು, ಅಥವಾ ಎನಿಮಲ್ನ ಎಕ್ಸಾಂಪಲ್ಸನ್ನೇ ಕೊಡಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಕಾನ್ವರ್ಜೆಂಟ್ ಎವಲ್ಯೂಷನ್, ಡೈವರ್ಜೆಂಟ್ ಎವಲ್ಯೂಷನ್ ಅದರ ಎಕ್ಸಾಂಪಲ್. ಅಡಾಪ್ಟಿವ್ ರೇಡಿಯೇಷನ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್. ಹಾರ್ಡಿ-ವಿನ್ಬರ್ಗ್ ಪ್ರಿನ್ಸಿಪಲ್ ಅಂದರೆ ಏನು, ಅದರದ್ದು ಇಕ್ವೇಷನ್. ಆ್ಯಂಡ್ ಜಾಸ್ತಿ ಸರ್ತಿ ಕೇಳಿರೋ ಕ್ವೆಶನ್ನು ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಮ್. ಓಕೆ, 2 ಮಾರ್ಕಿಗೆ. ನೆಕ್ಸ್ಟ್ ಇಂಡಸ್ಟ್ರಿಯಲೈಸೇಷನ್ ಇನ್ ಇಂಗ್ಲೆಂಡ್ ಟಾಪಿಕ್ ಮೇಲೆ ಡಾರ್ಕ್ ಮತ್ತು ವೈಟ್ ವಿಂಗ್ಡ್ ಮಾತ್ ಮೇಲೆ ಕ್ವಶನ್ ಕೇಳ್ತಾರೆ, ಅದು ಹೇಗಾಯಿತು ಅಂತ ಹೇಳಿ. ನೆಕ್ಸ್ಟ್ ಎವಲ್ಯೂಷನ್ ಆಫ್ ಮ್ಯಾನ್, ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಜಸ್ನ ಒಂದು ಆರ್ಡ್ರಲ್ಲಿ ನೀವು ಬರಿಬೇಕಾಗುತ್ತೆ. ಓಕೆ, ಸೊ ಫಸ್ಟಿಂದ ಡ್ರಯೋಪಿಥಿಕಸ್, ರಾಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್ ಏನಿದೆ ಇವುಗಳನ್ನು ನೀವು ಆರ್ಡ್ರ್ ವೈಸ್ ಬರಿಬೇಕು. ಫಸ್ಟ್ ಯಾವುದು, ಎಲ್ಲಿಂದ ಹೋಮೋ ಸೆಪಿಯನ್ಸ್ವರೆಗೂ ಆರ್ಡ್ರ್ವರೆಗೆ ನೋಡ್ಕೊಳ್ಳಿ. ಆ್ಯಂಡ್ ಬ್ರೈನ್ ಕೆಪಾಸಿಟಿಯನ್ನು ನೋಡ್ಕೊಳ್ಳಿ, ಮತ್ತು ಸ್ಪೆಸಿಫಿಕ್ ಫೀಚರ್ಸ್ ಇದ್ದರೆ ನೋಡ್ಕೊಳ್ಳಿ. ದೀಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ MCQs, ಬ್ರೈನ್ ಕೆಪಾಸಿಟೀಸ್ ಸ್ಪೆಸಿಫಿಕ್ ಆಗಿ. ನೆಕ್ಸ್ಟ್ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್, ಪೆಲಿಯಂಟಾಲಜಿಕಲ್ ಎವಿಡೆನ್ಸ್ ಅಂದರೆ ಏನು, ಎಂಬ್ರಿಯೋಲಾಜಿಕಲ್ ಎವಿಡೆನ್ಸ್ ಅಂದರೆ ಏನು. ನೆಕ್ಸ್ಟ್ ಲೆಮಾರ್ಕ್ ಹೌರತ್ ಥಿಯರಿ ಆಫ್ ಅಕ್ವೈರ್ಡ್ ಇನ್ಹೆರಿಟೆನ್ಸ್. ಆಮೇಲೆ ಡಾರ್ವಿನ್ಸ್ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ. ಓಕೆ, ಇದ್ರ ಬಗ್ಗೆ ನಿಮಗೆ ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ಡೀಟೇಲ್ ಆಗಿ ಅಂದರೆ ಸಪ್ರೇಟಾಗಿ ಕೊಟ್ಟಿಲ್ಲ, ಬಟ್ ಸ್ಟಿಲ್ ನೀವು ಸ್ವಲ್ಪ ಆ ಕಾನ್ಸೆಪ್ಟ್ಗಳನ್ನು ನೋಡ್ಕೊಂಡೋಗಿ ಇನ್ ಕೇಸ್ ಕೇಳಿದರೆ ನಿಮಗೆ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಯಾರಿಗೆಲ್ಲ ಈ ಚಾಪ್ಟರ್ ಇದೆ ಅವ್ರಿಗೆ ಇವಾಗ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಆ್ಯಂಡ್ ಎವಲ್ಯೂಷನ್ವರೆಗೂ ಚಾಪ್ಟರ್ ಇದ್ದವ್ರಿಗಂತೂ ಇಷ್ಟು ಕ್ವಶನ್ಸನ್ನ ನೀವು ಓದ್ಕೊಂಡು ಹೋದ್ರಿ ಅಂತಂದರೆ ಇಟ್ಸ್ ವೆರಿ ಗುಡ್. ಓಕೆ, ಸೊ ನೀವು 50 to 60ವರೆಗೂ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಇವನ್ ಇದೇ ಕ್ವಶನ್ಸ್ ಬಂತು ಅಂತಂದರೆ ಇನ್ ಕೇಸ್ ನೀವು ಔಟ್ ಆಫ್ 70 ಕೂಡ ನೀವು ಸ್ಕೋರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಒಳ್ಳೆ ಉಪಯೋಗನ ಪಡ್ಕೊಳ್ಳಿ ಕ್ವೆಶನ್ಸ್ದು. ಚಾನಲಲ್ಲಿ ಎಷ್ಟೊಂದು ವೀಡಿಯೋಸ್ ಇದೆ ಈ ಟಾಪಿಕ್ ರಿಲೇಟೆಡ್, 1 ಶಾರ್ಟ್ ವೀಡಿಯೋಸ್ಗಳು ಕೂಡ ಇದೆ, ಅದನ್ನಾದರೂ ನೋಡಿಕೊಂಡು ಓದ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಗೆ. ಹಾಗೆ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಮೇಲೆ ಅಥವಾ ಯಾವ ಥರ ವೀಡಿಯೋ ಬೇಕು ನಿಮಗೆ, ಸ್ಟಡಿ ಪ್ಲ್ಯಾನ್ ಬೇಕಾ, ಕಡಿಮೆ ಚಾಪ್ಟರ್ಸನ್ನು ಓದಿ ನಮಗೆ 50+ 60+ ಹೇಗೆ ಸ್ಕೋರ್ ಮಾಡಬಹುದು ಅಂತ ಬೇಕಾ, ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಆ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಕೊಡ್ತೇನೆ. ಸೊ ನಾವು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಮಿಡ್ ಟರ್ಮ್ಗಿದೆ ಅಂತಂದರೆ ಅಗೇನ್ ಇದರಿಂದಾನು ಹಾಟ್ಸ್ನ ಕ್ವೆಶನ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಟ್ಸ್ ಕ್ವೆಶನ್ ಯಾವುದ್ರ ಮೇಲೆ ಕೇಳಿದ್ದಾರೆ ಇದುವರೆಗೂ ಅಂದರೆ ಡಿಸೀಸಸ್, ಸಿಮ್ಟಮ್ಸು, ಕಾಸಿಟಿವ್ ಆರ್ಗ್ಯಾನಿಸಮ್ ಮತ್ತು ಮೋಡ್ ಆಫ್ ಇನ್ಫೆಕ್ಷನ್ ನೋಡ್ಕೊಳ್ಳಿ ಎಲ್ಲ ಡಿಸೀಸ್ದು. ಹಾಗೆ ಡ್ರಗ್ಸ್ನದ್ದು ಸೋರ್ಸ್ ಯಾವುದು, ಸೈಂಟಿಫಿಕ್ ನೇಮ್ ನೋಡ್ಕೊಳ್ಳಿ, ಕಾಮನ್ ನೇಮ್ ನೋಡ್ಕೊಳ್ಳಿ ಮತ್ತು ಅದರ ಎಫೆಕ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅದರ್ 5 ಮಾರ್ಕ್ ಕ್ವೆಶನ್, ಪ್ರಿವೆನ್ಷನ್ ಮೆಥಡ್ಸ್ ಮತ್ತು ರೆಪ್ಲಿಕೇಶನ್ ಆಫ್ HIV ರೆಟ್ರೋವೈರಸ್. ಸೊ ದಿಸ್ ಈಸ್ ಡೈಗ್ರಾಮ್, ಹೌದಾ. ಸೊ ಇದು ಡೈಗ್ರಾಮ್ 5 ಮಾರ್ಕಿಗೆ ಕೇಳುವಂಥದ್ದು. ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಕೇಳಿಲ್ಲ ಸಾಕಷ್ಟು ಸರ್ತಿ, ಬಟ್ ಸ್ಟಿಲ್ ಒಂದು ಸರ್ತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ಕೂಡ ಡೈಗ್ರಾಮ್ ಇದು. ಓಕೆ, ನೆಕ್ಸ್ಟ್ 1, 2, 3 ಮಾರ್ಕ್ನ ಕ್ವೆಶನ್ನು. 2 ಮಾರ್ಕಿಗೆ ಆ್ಯಂಟಿಬಾಡಿಯ ಡೈಗ್ರಾಮ್, ಟೈಪ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ ಬ್ಯಾರಿಯರ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ, ಮ್ಯಾಲಿಗ್ನೆಂಟ್ ಟ್ಯೂಮರ್ ಮತ್ತು ಬಿನೈನ್ ಟ್ಯೂಮರ್, ಆ್ಯಂಡ್ ಇವೆರಡರಲ್ಲಿ ಯಾವುದು ಮೋಸ್ಟ್ ಫೇಟಲ್ ಅಂತಂದರೆ ಯಾವುದು ಜೀವಕ್ಕೆ ಹಾನಿ ತರುವಂಥ ಟ್ಯೂಮರ್ ಯಾವುದು ಅಂತ. ನೆಕ್ಸ್ಟ್ ಅಲರ್ಜಿಯಲ್ಲಿ ಯಾವ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ, ಯಾವ ಕೆಮಿಕಲ್ ಸೀಕ್ರೆಟ್ ಆಗುತ್ತೆ. ಇನ್ನು ಕ್ಯಾನ್ಸರ್ ಟಾಪಿಕ್ಕಿಗೆ ಬಂದರೆ ಅದರ ಡಿಟೆಕ್ಷನ್ ಮೆಥಡ್ಸು, ಅದರ ಟ್ರೀಟ್ಮೆಂಟ್ ಮೆಥಡ್ಸು. ಕಾರ್ಸಿನೋಜನ್ಸ್ ಅಂದ್ರೇನು, ಟೈಪ್ಸ್ ಆಫ್ ಕಾರ್ಸಿನೋಜನ್ಸ್, ಏಡ್ಸನ್ನು ಹೇಗೆ ಪ್ರಿವೆಂಟ್ ಮಾಡಬಹುದು, ಆಮೇಲೆ ಇನ್ಫೆಕ್ಟಿವ್ ಸ್ಟೇಜ್ ಆಫ್ ಪ್ಲಾಸ್ಮೋಡಿಯಂ ಯಾವುದು, ಕೆಮಿಕಲ್ ಸೀಕ್ರೆಟೆಡ್ ಬೈ ಪ್ಲಾಸ್ಮೋಡಿಯಂ ಬೈ ರಪ್ಚರ್ ಆಫ್ RBC, ಸಾರಿ, ಟೆಸ್ಟ್ ಫಾರ್ ಡಿಟೆಕ್ಷನ್ ಆಫ್ ಏಡ್ಸ್ ಮತ್ತು ಟೈಫಾಯ್ಡ್. ಇದನ್ನು MCQನಲ್ಲಿ ಕೇಳ್ತಾರೆ.
ಓಕೆ. ಸೊ ಟೈಫಾಯ್ಡ್ಗೆ ವೈಡಲ್ ಟೆಸ್ಟು, ಏಡ್ಸ್ಗೆ ಎಲಿಸಾ ಟೆಸ್ಟ್. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದ್ರೇನು ಅದನ್ನು ಹೆಸರಿಸಿ. ಸೆಕೆಂಡ್ರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದ್ರೇನು, ಯಾವ್ದ್ಯಾವುದು ಅಂತ ಹೇಳಿ. ಓಕೆ. ಸೊ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಇದಿಷ್ಟು ನಿಮಗೆ ಮಿಡ್ ಟರ್ಮ್ಗೆ ಬರುವಂತಹ ಪಾಸಿಬಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್ಸ್ ಯು. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು, ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ಈ ವಿಡಿಯೋ ತಲುಪಿಸಿ ಅಂತ ಹೇಳ್ತಾ ಹ್ಯಾಪಿ ಲರ್ನಿಂಗ್, ಆಲ್ ದ ವೆರಿ ಬೆಸ್ಟ್.